ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋನ ಯಾಕಪ್ಪ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಮೀಸೋದಿಂದ ಒಂದಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೆ. ಸೊ ಒಂದೊಂದೇ ಆರ್ಡ್ರ್ ಡೆಲಿವರಿ ಆಗ್ತಾಯಿದೆ. ಅದು ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ರೆ ಟೈಮೇ ಸಿಗ್ತಾ ಇಲ್ಲ. ಒಟ್ಟಿಗೆ ಮಾಡೋದಕ್ಕೂ ಅದು ಗ್ಯಾದರ್ ಮಾಡಿ ಮತ್ತು ಒಟ್ಟಿಗೆ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಹಬ್ಬನೇ ಬಂದ್ಬಿಡುತ್ತೆ. ಸೊ ಇಷ್ಟೊಂದು ಕಡಿಮೆ ಬೆಲೆಗೆ ನಿಮಗೆ ಇಷ್ಟೊಂದು ಐಟಮ್ಸ್ ಸಿಗ್ತಾ ಇದೆಯಾ, ಈ ಥರ ಐಟಮ್ಸು ಯುನೀಕ್ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇದೆಯಾ ಅಂತ ಗೊತ್ತಾಗಲಿ ಅಂತೇಳಿ ಅದು ಬಂದ ತಕ್ಷಣವೇ ನಾನು ವಿಡಿಯೋನ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಮೀಸೋಯಿಂದ ರಿಟರ್ನ್ ಗಿಫ್ಟ್ ಬ್ಯಾಗ್ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದಂತೂ ಅದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇದು ಪಾರ್ಟ್ 2. ಯಾಕಂತಂದರೆ ಎಲ್ಲನೂ ಒಂದೇ ಸತಿ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಮತ್ತು ನಿಮಗೂ ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಅಂತೇಳಿ ಒಂದೊಂದೇ ಪಾರ್ಟಾಗಿ ಅಪ್ಲೋಡ್ ಮಾಡ್ಕೊಬರ್ತಾ ಇದ್ದೀನಿ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಸೊ ಮೀಸೋದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಇನ್ನೂ ಒಂದೆರಡು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಬೆಸ್ಟ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತು ಅಷ್ಟೇ ಕಡಿಮೆ ಬೆಲೆಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನೀವು ಏನಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಥರ ಅದೇನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ತಗೊಳ್ಳಿ ಅಂತೇಳಿ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇನ್ಯಾಕೆ ತಡ ಮಾಡೋದು, ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನಿಮಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಯೂನಿಕ್ ಆಗಿರೋ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಪ್ರಾಡಕ್ಟ್ಸ್ ಏನೇನು ಅಂತೇಳಿ ನೋಡ್ಕೊಂಬರೋಣ. ನಾನು ತರಿಸ್ಕೊಂಡಿರೋ ಪ್ರಾಡಕ್ಟ್ಸು 20 ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೀನಿ. 20 ಐಟಮ್ಸ್ ಬಂತು. ಸೊ ಈ ಪ್ರಾಡಕ್ಟ್ ಬಂದು ಲೋಟಸ್ಗೆ ಅರಿಶಿನ ಕುಂಕುಮ ಬಂದಿದೆ. ಆಲ್ರೆಡಿ ನಂದು ಶಾರ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಯೂನಿಕ್ ಆಗಿದೆ ಅಂತೇಳಿ. ಅರಿಶಿನ ಕುಂಕುಮ, ನೀವೇನಾದ್ರೂ ಮುತ್ತೈದೆಯರಿಗೆ ಪ್ರತಿ ವರ್ಷವೂ ಒಂದೇ ಥರದ್ದು ಅರಿಶಿನ ಕುಂಕುಮದ ಪ್ಯಾಕೆಟ್ ಕೊಟ್ಟು, ಮತ್ತು ಲೀಫಲ್ಲಿ ಒಂದು ಎಲೆ ಥರ ಬರುತ್ತೆ, ಅದರಲ್ಲಿ ಅರಿಶಿನ ಕುಂಕುಮ ಇರುತ್ತೆ ನೋಡಿ, ಆ ಥರ ಕೊಟ್ಟು ಏನಾದ್ರೂ ಬೋರ್ ಆಗಿದೆ ಅಂತ ಅನಿಸಿದ್ರೆ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಯಾಕಂತಂದರೆ ಈ ಪ್ರಾಡಕ್ಟು ನೀವು ಫ್ರಿಡ್ಜ್ ಮ್ಯಾಗ್ನೆಟಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇದೇ ಥರ ತುಂಬ ಸರ್ಚ್ ಮಾಡ್ತಾಯಿದ್ದೆ. ಹಬ್ಬ 1 ತಿಂಗಳಂತಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಇವಾಗ ಆ್ಯಕ್ಚುಲಿ ಎಲ್ಲನೂ ಯಾವ್ಯಾವ ಥರ ಇದೆ ನೋಡ್ಕೊಳ್ಳೋಣ, ತರಿಸ್ಕೊಳ್ಳೋಣ ಅಂಥೇಳಿ. ಸೊ ಹಂಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದೇನೆ ಈ ಯೂನಿಕ್ ಆದ ಲೋಟಸ್ ವಿತ್ ಅರಿಶಿನ ಕುಂಕುಮದ ಪ್ರಾಡಕ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ತಾ ಇರ್ಬೋದು. ಇದಕ್ಕೆ ಫ್ರಿಡ್ಜ್ ಮ್ಯಾಗ್ನೆಟು ಇದೆ. ಸೊ ಅಷ್ಟೊಂದು ಸುಲಭವಾಗಿ ಏನು ಕಿತ್ತೋಗಲ್ಲ. ಇದು ತುಂಬ ಯುನೀಕ್ ಅನ್ನಿಸ್ತು ನನಗಂತೂ ಇದು. ಸೊ ನಾನು ಈ ಪ್ರಾಡಕ್ಟಿಗೆ ಕೊಟ್ಟಿದ್ದು 367 ರುಪೀಸ್ ಅನಿಸುತ್ತೆ. 20 ಪೀಸಸ್ ಬಂದಿದೆ 367 ರುಪೀಸ್ಗೆ. ಸೊ ನನಗೆ ವರ್ತ್ ಅಂತ ಅನ್ನಿಸ್ತಿದ್ದು ನಿಜವಾಗ್ಲೂ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೋಟಸ್ ಬಂದು ನೋಡಿ ಈ ಥರ ಯುನೀಕ್ ಆಗಿರೋದು. ಇನ್ನೂ ಇದರಲ್ಲಿ ಕೃಷ್ಣ ಥರದ್ದು ಆ ಥರದ್ದು ಎಲ್ಲ ಇದೆ. ಬಟ್ ನನಗೆ ಆ್ಯಕ್ಚುಲಿ ಬೇಕಾಗಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ವಾ, ಅದು. ಸೊ ಅದಕ್ಕೋಸ್ಕರ ತಾವರೆ ಹೂವು, ಲಕ್ಷ್ಮಿಗೆ ತಾವರೆ ಅಂತಂದರೆ ತುಂಬ ಇಷ್ಟ ಅಲ್ಲ. ಸೊ ಅದೇ ಥರ ನಮ್ಮ ಮನೆಗೆ ಬರೋವಂಥ ಮುತ್ತೈದೆ ಲಕ್ಷ್ಮಿ ಅಂದ್ರಿಗೆ ಈ ಥರ ತಾವರೆ ಹೂದೇ ಕೊಡೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಈ ಎವ್ರಿ ಪ್ಯಾಕೆಟ್ಗೆ ಸಿಂಗಲ್ ಪ್ಯಾಕೆಟ್ ಬಂದಿದೆ. ಈ ಥರ ನೋಡ್ತಾ ಇರ್ಬೋದು, ಸಿಂಗಲ್ ಪ್ಯಾಕಲ್ಲಿ ಬಂದಿರೋದು ಇದು. ಸೊ ನೀವೇನಾದ್ರೂ ಹಿಂಗೆ ಹಾಕ್ತೀನಿ ಅಂದರೂ ಹಾಕ್ಬೋದು, ಯಾಕಂತಂದರೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಅಂದ್ಕೊಳ್ಳೋದಾದರೆ. ಯಾಕಂದರೆ ನಾವು ಅದರಲ್ಲಿ ಹಣ್ಣು ಅದೆಲ್ಲ ಹಾಕ್ತೀವಲ್ವ, ಡ್ಯಾಮೇಜ್ ಆಗುತ್ತೆ ಅನ್ನೋದಾದರೆ, ಗಲೀಜಾಗುತ್ತೆ ಅಂತ ಈ ಥರ ಕವರ್ ಸಮೇತನೇ ಹಾಕ್ಬೋದು. ಇಲ್ಲಾಂತಂದರೆ ತೆಗೆದ್ಬಿಟ್ಟು ಹಂಗೆ ಹಾಕ್ತೀನಿ ಅಂದರೂ ಹಾಕ್ಬೋದು. ಆ್ಯಕ್ಚುಲಿ ಬೆಸ್ಟು ಈ ಕವರ್ ಸಮೇತನೇ ಹಾಕೋದು. ಯಾಕಂತಂದರೆ ಆಲ್ರೆಡಿ ಅರಿಶಿನ ಕುಂಕುಮನೂ ಒಳಗಡೆನೇ ಇರುತ್ತಲ್ವ. ಸೊ ಅವರು ಮನೆಗೆ ಹೋದ್ಮೇಲೆ ಬೇಕಾದ್ರೆ ರಿಮೂವ್ ಮಾಡಿ ಫ್ರಿಡ್ಜ್ ಮ್ಯಾಗ್ನೆಟಾಗಿ ಯೂಸ್ ಮಾಡ್ಕೋಬೋದು. ಈ ಫ್ರಿಡ್ಜ್ ಮ್ಯಾಗ್ನೆಟ್ದು ವಿಡಿಯೋ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಲಿಂಕ್ ಬೇಕು ಅದನ್ನು ಆ ವಿಡಿಯೋನ ನೋಡಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಲಿಂಕ್ ಬಂದುಬಿಡುತ್ತೆ. ಮತ್ತು ಇನ್ನೂ ಕೆಲವರು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದವರು ಅವರೆಲ್ಲ ಇರ್ತಾರೆ. ಯೂಟ್ಯೂಬ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಹಾಕಿರ್ತೀನಿ. ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಬೋದು. ನೀವು ನೋಡ್ತಾ ಇದ್ದೀರಲ್ವ, ಇಷ್ಟೊಂದು ಚೆನ್ನಾಗಿದೆ ಅಲ್ಲ. ನಿಜಕ್ಕೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತು 20 ಪ್ರಾಡಕ್ಟ್ಸಿಗೆ 367 ರುಪೀಸ್ ಅಷ್ಟೇನೇ. ಇದು ಯೂನಿಕ್ಕಾಗೂ ಇದೆ, ಮತ್ತು ಒಂಥರ ಅವ್ರಿಗೆ ಕೊಟ್ಟಿದ್ದು ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ. ಆ ಬಾಟಲ್ಸ್ ಇದೆಯಲ್ಲ, ಅದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಂತಂದರೆ ಎತ್ತಿಡೋದು ಆ ಥರ ಎಲ್ಲ ಮಾಡಬಾರ್ದು. ಗ್ಲಾಸ್ ಬಾಟಲ್ಸ್ ಏನೇ ಅದು, ರಿಯಲ್ ಗ್ಲಾಸ್ ಬಾಟಲ್ಸ್. ಸೊ ಯಾರೂ ಅಷ್ಟೊಂದು ಫ್ರಿಡ್ಜಿಗೆ ಹಾಕಿದ್ಮೇಲೆ ತೆಗೆಯೋದು ಆ ಥರ ಎಲ್ಲ ಮಾಡಲ್ಲ ಅಂತ ಅಂದ್ಕೊತೀನಿ. ಸೊ ಯೂಸ್ ಮಾಡ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಧೂಪ ಆರತಿ. ಇದು ನೋಡಿ, ಇದು ಹ್ಯಾಂಡಲ್ ಸಪ್ರೇಟ್ ಬಂದಿದೆ.
ಎಷ್ಟು ಯುನೀಕ್ ಆಗಿದೆ ಅಲ್ಲ, ಬ್ಲ್ಯಾಕ್ ಕಲರಲ್ಲಿ ನೋಡಿ ಈ ಥರ ಡಿಸೈನ್ಸ್ ಎಲ್ಲ ಬಂದಿದೆ. ಸುತ್ತ ಮೇಲೆ ಒಂದು ಗುಬ್ಬಿ ಇದೆ. ಇದು ಲಾಕ್ ಸಿಸ್ಟಮ್ ಥರ ನೋಡಿ ಇಲ್ಲಿ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಈ ಥರ ಇದೆ. ಪ್ರೆಸ್ ಮಾಡಿದ್ರೆ ಸೌಂಡ್ ಬಂತಲ್ಲ, ಈ ಥರ ಲಾಕ್ ಆಗುತ್ತೆ. ಸೊ ಬೇಸು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ. ನಿಜವಾಗ್ಲೂ ಇದು ಕಬ್ಬಿಣದ್ದು ಎಷ್ಟೊಂದು ಸ್ಟ್ರಾಂಗ್ ಆಗಿರೋದು ನನಗೆ ಬರೀ 200 ರೂಪೀಸ್ ಒಳಗಡೆ ಸಿಗುತ್ತೆ ಅಂತ ನಂಬಕ್ಕೆ ಆಗಲಿಲ್ಲ ನನಗೆ. ನಾನು ಆ್ಯಕ್ಚುಲಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದಾಗ ತಾಮ್ರದ್ದು ಅಂದರೆ ತಾಮ್ರದ್ದೇನೆ ತಂದಿದ್ದೀನಿ. ಸೊ ಅದಕ್ಕೆ ನಾನು ಕೊಟ್ಟಿದ್ದು 300 ಸಮಥಿಂಗ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಇದು ನೋಡಿ ವುಡನ್ದು ಮೇಲ್ಗಡೆ ಬಂದಿದೆ ಗುಬ್ಬಿ ಥರ. ಸೊ ವುಡನ್ ಹ್ಯಾಂಡಲ್ ಕೂಡ ಇದೆ. ನೀವೇನಾದ್ರೂ ಧೂಪ ಆರತಿ ಮಾಡ್ತೀರಾ ಅಂತಂತಂದರೆ ಧೂಪ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಧೂಪಗಳು ಸಿಡಿಯುತ್ತೆ, ಕೆಂಡದ ಮೇಲೆ ಹಾಕ್ತೀವಲ್ಲ ಧೂಪನ, ಆವಾಗ ಸಿಡಿಯುತ್ತೆ. ಸೊ ಸಿಡಿಬೇಕಾದ್ರೆ ದೇವ್ರಿಗೆ ಅದಕ್ಕೆ ಇದಕ್ಕೆ ತಗಲುತ್ತೆ ಅಂತ ಭಯ ಇರೋರು ಇದನ್ನು ಯೂಸ್ ಮಾಡ್ಕೊಬೋದು. ಆರಾಮಾಗಿ ಇದ್ರೊಳಗಡೆ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಇದು ಆರಾಮಾಗಿ ಒಳಗಡೆನೇ ಇರುತ್ತೆ. ಸಿಡಿಯೋದೂ ಈಚೆ ಏನೂ ಬರಲ್ಲ, ಏನಿಲ್ಲ. ಈ ಥರ ಡಿಸೈನ್ಸ್ ಬೇರೆ ಬಂದಿದೆ. ಇದಕ್ಕೆ ಲಾಕ್ ಇದೆ, ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಬ್ಲ್ಯಾಕ್ ತರಿಸ್ಕೊಂಡೆ ನಾನು. ಇದರಲ್ಲಿ ಇನ್ನೂ ಈ ಥರ ಬ್ರೌನ್ ಕಲರ್ದು ಇದೆ ಮತ್ತು ಈ ಥರ ಬ್ಲ್ಯಾಕ್ ಕಲರ್ದು 2 ಪ್ರಾಡಕ್ಟ್ ಇದ್ದಿದ್ದು. ಸೊ ನನಗೆ ಬ್ಲ್ಯಾಕ್ ಇಷ್ಟ ಆಯಿತು. ಯಾಕಂತಂದರೆ ಬ್ಲ್ಯಾಕ್ ಅಂತಂದರೆ ಕೊಳೆ ಆದ್ರೂ, ಅಂದರೆ ಇದು ಧೂಪದ್ದೆಲ್ಲ ಕರಗೋದ್ಮೇಲೆ ಲಾಸ್ಟಲ್ಲಿ ಫುಲ್ ಹೊಗೆ ಸುತ್ಕೊಳ್ಳುತ್ತೆ. ಅದು ಹೊಗೆ ಸುತ್ಕೊಂಡ್ರೂ ಕಾಣಿಸಲ್ಲ. ಅದೇ ನಾನು ಮಾದೇಶ್ವರಂ ಬೆಟ್ಟದಿಂದ ತಂದಿದ್ದೀನಲ್ಲ, ಅದು ಧೂಪ ಹಾಕಿ ಏನಾಗಿದೆ ಅಂತಂದರೆ ಒಂಥರ ಕಂದುತ್ತಲ್ಲ, ಅದು ಕನಿ ಆಗುತ್ತೆ ಅಂತಲೇ ಏನೋ ಅಂತಾರೆ. ಸೊ ಅದು ಕಂದು ಆಗಿ ಫುಲ್ ಒಂಥರ ಗಟ್ಟಿ ಥರ ಆಗಿಬಿಟ್ಟು ಧೂಪ ಎಲ್ಲ ಕರಗಿ ಕಚ್ಕೊಂಡ್ಬಿಟ್ಟಿದೆ. ತೆಗಿಯೋಕ್ಕೂ ಆಗ್ತಾಯಿಲ್ಲ ಇವಾಗ. ಅದನ್ನು ಫೋರ್ಸ್ಫುಲ್ಲಿ ತೆಗಿಯೋಕೆ ಹೋದರೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತೇಳಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಕ್ಲೀನಾಗಿ ಹೊರಗಡೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಒಳಗಡೆನೂ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಹುಣಸೆಹಣ್ಣೆಲ್ಲ ಹಾಕಿ. ಸೊ ಇದಾದರೆ ಅಷ್ಟೊಂದು ಕೊಳೆ ಆದರೂ ಕಾಣಿಸಲ್ಲ ಅಂತೇಳಿ ತೊಗೊಂಡಿದ್ದೀನಿ. ನೋಡ್ತಾ ಇರೋ ಸ್ಟ್ರಾಂಗ್ ಆಗಿದೆ ಹ್ಯಾಂಡಲ್ಲು, ನಾವೇ ಫಿಕ್ಸ್ ಮಾಡ್ಕೋಬೋದು. ಸ್ಕ್ರೂ ಬಂದಿದೆ ಇಲ್ಲಿ ಹ್ಯಾಂಡಲ್ಗೆ. ಸೊ ನಾವೇ ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು ಮನೇಲೇ, ಯಾವುದೇ ಹೆಲ್ಪು ಇಲ್ಲದೇ. ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದೆರಡು ಪ್ರಾಡಕ್ಟು ನನಗೆ ಒಂದು 500 ರೂಪೀಸ್ ಒಳಗಡೆ 2 ಪ್ರಾಡಕ್ಟ್ ಸಿಕ್ತು. ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು. ಯಾಕಂತಂದರೆ 500 ರೂಪೀಸ್ಗೆ 2 ಪ್ರಾಡಕ್ಟ್ ಸಿಗ್ತಿದೆ. ಅದರಲ್ಲೂ ಇದಂತೂ ವರ್ತ್ ಅನ್ನಿಸ್ತು. ಯಾಕಂತಂದರೆ ಇದು ಸೌಂಡ್ ಈ ಥರ ಬರ್ತಾ ಇರ್ಬೋದು, ಯಾಕಂದರೆ ಅದು ಲಾಕ್ ಆಗಿದೆಯಲ್ಲ ಅದಕ್ಕೆ. ಬಟ್ ಈ ಲಾಕು ತುಂಬ ಸ್ಟ್ರಾಂಗ್ ಇದೆ. ಒಂದು ಸತಿ ಕ್ಲೋಸ್ ಮಾಡಿದ್ರೆ ಮತ್ತೆ ಓಪನ್ನೇ ಆಗಲ್ಲ, ಅದು ಬಿದ್ದರೂ ಓಪನ್ ಆಗಲ್ಲ, ಆ ಥರ ಇದೆ. ನನಗೆ ವರ್ತ್ ಪ್ರಾಡಕ್ಟ್ ಅನ್ನಿಸ್ತು ಇದೂ. ಸೊ ನೋಡಿ ಫುಲ್ ಕೂತ್ಕೋತಾ ಇದೆ. ಮೀಶೋದಲ್ಲಿ ನನಗೆ ಆ್ಯಕ್ಚುಲಿ ಮುಂಚೆ ಎಲ್ಲ ಅಯ್ಯೋ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಬರುತ್ತಾ ಒಂಥರ ಡೌಟ್ಸ್ ಇತ್ತು. ಬಟ್ ಇವಾಗಂತೂ ಒಂದು ಸತಿ ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಗ್ತಾಯಿದೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದ್ರೂ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾಯಿದೆ, ಬೇಗ ಶಾಪಿಂಗ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.